ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಬ್ರಹ್ಮಗಂಟು ಸೀರಿಯಲ್ನ ಗುಂಡಮ್ಮ ಯಾರಿಗೆಲ್ಲ ನೆನಪಿದ್ದಾರೆ ಹೇಳಿ. ಬ್ರಹ್ಮಗಂಟು ಸೀರಿಯಲ್ನಲ್ಲಿ ತಮ್ಮದೊಂದು ವಿಶಿಷ್ಟ ಪಾತ್ರದಲ್ಲಿ ಮಿಂಚಿದಂತಹ ಗುಂಡಮ್ಮ ಅಲಿಯಾಸ್ ಗೀತಾ ಭಾರತಿ ಭಟ್ ಅವರು ಇದೀಗ ಸದ್ದಿಲ್ಲದೆ ಮದುವೆಯಾಗಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಎಸ್, ಗೀತಾ ಭಾರತಿ ಭಟ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಇವರ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇವರ ಮದುವೆ ಫೋಟೋಗಳನ್ನ ನೋಡಿದಂತಹ ಅಭಿಮಾನಿಗಳು, ಕಲಾವಿದರು ಪ್ರತಿಯೊಬ್ಬರು ಕೂಡ ಹೊಸ ಜೋಡಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ 2017ರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಧಾರಾವಾಹಿಯಲ್ಲಿ ಗೀತಾ ಅವರು ಗುಂಡಮ್ಮ ಹೆಸರಿನ ಒಂದು ಪಾತ್ರವನ್ನ ಮಾಡಿದ್ರು. ಅವರು 2021ರವರೆಗೆ ಈ ಧಾರಾವಾಹಿಯಲ್ಲಿ ನಟಿಸಿದ್ರು. ಈ ಧಾರಾವಾಹಿ ಅಲ್ಲಿವರೆಗೂ ಕೂಡ ಪ್ರಸಾರ ಆಗಿತ್ತು. ಎಲ್ಲರೂ ಕೂಡ ಈ ಒಂದು ಗುಂಡಮ್ಮನ ಮೆಚ್ಕೊಂಡಿದ್ರು. ಧಾರಾವಾಹಿಯನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಯಾಕೆ ನಮ್ಮ ಗುಂಡಮ್ಮಂಗೆ ಇಷ್ಟೊಂದು ಕಷ್ಟವನ್ನು ಕೊಡ್ತಿದ್ದೀರಾ, ಯಾಕೆ ಲಕ್ಕಿಯವರೇ ಇಷ್ಟೊಂದು ಗುಂಡಮ್ಮನ ಗೋಳಿಕೊಳ್ತಾ ಇದ್ದೀರಾ, ಅವರನ್ನ ಪ್ರೀತಿಯಿಂದ ನೋಡಿ, ಅವ್ರನ್ನ ಪ್ರೀತಿ ಮಾಡಿ ಅಂತೆಲ್ಲ ಕಮೆಂಟ್ಸ್ಗಳು ಪಾಸ್ ಆಗ್ತಾ ಇದ್ವು. ಯಾಕಂದರೆ ಗುಂಡಮ್ಮನ ಪಾತ್ರ ಅಷ್ಟೊಂದು ನೈಜವಾಗಿತ್ತು. ಅದಾದ ನಂತರ ಅವರು ಬಿಗ್ ಬಾಸ್ ಕನ್ನಡದಲ್ಲೂ ಕೂಡ ಭಾಗಿಯಾಗಿದ್ರು, ಸ್ಪರ್ಧಿಸಿದ್ರು. 2021ರಲ್ಲಿ ಸೀಸನ್ 8 ಬಿಗ್ ಬಾಸ್ನ ಸೀಸನ್ 8 ಪ್ರಸಾರ ಆಗಿತ್ತು. ಅವಾಗಲೂ ಕೂಡ ಗೀತಾ ಅವರು ಈ ಬಿಗ್ ಬಾಸಲ್ಲಿ ಕಾಣಿಸ್ಕೊಂಡಿದ್ರು. 3ನೇ ವಾರಕ್ಕೆ ಇವರು ಮನೆಯಿಂದ ಹೊರಗಡೆ ಬಂದ್ಬಿಟ್ರು. ಅದಾದ ನಂತರ ಇವರು ಲವ್ ಮಾಕ್ಟೇಲ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಈಗ ಗೀತಾ ಭಾರತಿ ಭಟ್ ಅವರು ಸೈಲೆಂಟ್ ಆಗಿ ವಿವಾಹವನ್ನ ಆಗಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದಾರೆ. ಅವರ ಮದುವೆ ವಿಷಯ ಅಭಿಮಾನಿಗಳಿಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಯಾಕಂದರೆ ಸಾಕಷ್ಟು ಬಾರಿ ಗೀತಾ ಭಟ್ ಅವರು ಬಾಡಿ ಶೇಮಿಂಗ್ ವಿಚಾರದಲ್ಲಿ ತುಂಬಾ ಅವಮಾನವನ್ನು ನೋಡಿದರು. ಬಾಡಿ ಶೇಮಿಂಗ್ ಮಾಡ್ತಾರೆ, ನನ್ನನ್ನು ಎಲ್ಲೋದ್ರೂ ಕೂಡ ಗುಂಡಮ್ಮ ಅಂತಲೇ ಕರೀತಾರೆ, ನನಗದು ಖುಷಿ ಇದೆ. ಬಟ್ ಪರ್ಸ್ನಲಿ ಕೆಲವೊಂದು ಸಲ ಅದನ್ನು ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಕೂಡ ಗೀತಾ ಅವರು ಮಾತಾಡಿದರು. ಸೊ ಗೀತಾ ಅವರು ಇದೇ ಕಾರಣಕ್ಕೋಸ್ಕರ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾ ಇದ್ದಂತಹ ವಿಡಿಯೋಗಳನ್ನು ಕೂಡ ಹಂಚ್ಕೊಳ್ತಾ ಇದ್ರು. ಅದರ ಜೊತೆಗೆ ಅವರು ತಮ್ಮ ಬಾಡಿ ಶೇಮಿಂಗನ್ನು ಯಾರು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಡಿ ಶೇಮಿಂಗ್ ಮಾಡಿದವ್ರಿಗೂ ಕೂಡ ಸಾಕಷ್ಟು ಬಾರಿ ಅವರು ಖಂಡಿಸಿದ್ರು ಕೂಡ ಇದು ಸರಿಯಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ ಗೀತಾ ಭಾರತಿ ಭಟ್ ಅವರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಕೂಡ ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಅವರು ನಟನೆ ಮಾಡಿದ್ರ ಬಗ್ಗೆ ಕೂಡ ಮಾತಾಡಿದರು. ಅಂದರೆ ಗೀತಾ ಭಾರತಿ ಭಟ್ ಅವರು ಲವ್ ಮಾಕ್ಟೇಲ್ ಚಿತ್ರದಲ್ಲಿ ನಟಿಸಿದ್ರು. ಈ ಸಿನಿಮಾದ ಸೂಪರ್ ಹಿಟ್ ಏನೋ ಆಯಿತು. ಆದರೆ ಡಾರ್ಲಿಂಗ್ ಕೃಷ್ಣ ಅವರು ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ರಲ್ಲ, ಈ ಸಿನಿಮಾದಲ್ಲಿ ಗೀತಾ ಭಾರತಿ ಭಟ್ ಅವರು ಒಂದು ಸಣ್ಣ ಪಾತ್ರವನ್ನು ಮಾಡಿದರು. ಹೂವಿನ ಥರ ಇದ್ದರು, ಹೂಕೋಸಿನ ಥರ ಆಗಿದ್ದಾರೆ ಅಂತ ಹೇಳಿ ಅದರ ಒಂದು ಸೀನಲ್ಲಿ ಇದನ್ನು ಟೀಸ್ ಮಾಡಲಾಗಿದೆ. ಸೊ ಇದು ಗೀತಾ ಅವರಿಗೆ ತುಂಬಾ ನೋವು ತಂದಿತ್ತಂತೆ. ದೇಹದ ವಿಷಯದಲ್ಲಿ ಟೀಕೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಅವರು ಓಪನ್ ಅಪ್ ಆಗಿ ಮಾತಾಡಿದರು. ಅದೇ ಸಿನಿಮಾ ಬಿಡುಗಡೆಯಾಗಿ ಇಷ್ಟು ವರ್ಷಗಳ ನಂತರ ಅವರು ರೀಸೆಂಟಾಗಿ ಇದ್ರ ಬಗ್ಗೆ ಮಾತಾಡಿದರು ಕೂಡ. ಸೊ ಬಾಡಿ ಶೇಮಿಂಗ್ ಯಾರ್ಯಾರು ಮಾಡ್ತಾರೋ ಅವರಿಗೆ ಅವರು ನೇರವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ, ನೇರವಾಗಿಯೇ ಖಂಡಿಸಿದ್ದಾರೆ, ಅದು ಬೇರೆ ವಿಚಾರ. ಇದಾದ ನಂತರ ಗೀತಾ ಅವರು ಬರೀ ಸೀರಿಯಲ್ ಆ್ಯಕ್ಟರ್ ಅಷ್ಟೇ ಅಲ್ಲ, ಇವರು ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ. ಸುದೀಪ್ ಅವರ ಜೊತೆ ಕೂಡ ಅಭಿನಯನ ಮಾಡಿದ್ದಾರೆ. ಅಂಬಿ ನಿನಗೆ ವಯಸ್ಸಾಯಿತು ಅನ್ನುವಂತಹ ಸಿನಿಮಾದಲ್ಲಿ ಸುದೀಪ್ ಅವ್ರ ಜೊತೆ ಕೂಡ ಗೀತಾ ಅವರು ಸ್ಕ್ರೀನ್ ಶೇರ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇವರು ಒಬ್ಬ ಗಾಯಕಿ ಕೂಡ ಹೌದು. ಇವರು ಸಾಂಗ್ಸ್ನ ಕೂಡ ಹಾಡ್ತಾರೆ. ಇದೀಗ ಇವರು ಮದುವೆ ಆಗಿರುವಂತಹ ವಿಚಾರ ಅವರ ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದೆ. ಇವರು ಮದುವೆ ಆಗಿರುವಂತಹ ಹುಡುಗ ಹೆಸರು ಬ್ರಹ್ಮಾವರ ರಾಜಾರಾಮ್ ಭಟ್ ಅಂತ. ಸೊ ಇವರದ್ದು ಒಂದು ಮದುವೆ ಬಂದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಇದ್ರ ಬಗ್ಗೆ ಎಲ್ಲೂ ಕೂಡ ಇನ್ನೂ ಗೀತಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವರು ಮದುವೆ ಆಗಿರುವಂತಹ ಹುಡುಗನ ಬಗ್ಗೆ ಕೂಡ ಯಾವುದೇ ರೀತಿಯಿಂದನೂ ಕೂಡ ಅವರು ಇದುವರೆಗೂ ಮಾಹಿತಿಯನ್ನು ಬಿಚ್ಚಿಟ್ಟಿಲ್ಲ. ತಾವು ಮದುವೆ ಆಗ್ತಾ ಇರೋದು ಯಾರನ್ನ, ಅವರ ವೃತ್ತಿ ಏನು, ಅವ್ರು ಏನು ಮಾಡ್ಕೊಂಡಿದ್ದಾರೆ, ಎಲ್ಲಿ ಅವರು, ಯಾವುದು ಕೂಡ ಇದುವರೆಗೂ ಕೂಡ ಒಂದೇ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಅದಾದ ನಂತರ ಇವರು ಮನೆಯವರು ಮತ್ತು ಕುಟುಂಬಸ್ಥರ ಆಪ್ತರ ಸಮ್ಮುಖದಲ್ಲೇ ಮದುವೆ ಆಗಿರೋದು. ಸೊ ತಮ್ಮ ಮದುವೆ ಬಗ್ಗೆ ಆಗಿರ್ಬೋದು, ತಮ್ಮ ಪತಿ ಬಗ್ಗೆ, ಅವರ ಒಂದು ವಿಚಾರಗಳ ಬಗ್ಗೆ ಇದುವರೆಗೂ ಕೂಡ ಗೀತಾ ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸದ್ಯಕ್ಕೆ ಇವರು ಫೋಟೋಗಳನ್ನ ಮಾತ್ರ ಇವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಹೊಸ ಜೋಡಿಗೆ ಶುಭ ಆಗಲಿ ಅಂತ ಕೂಡ ಹಾರೈಸ್ತಾ ಇದ್ದಾರೆ.